ಯಾವಾಗ್ಲೂ ಜಾಸ್ತಿ ಮಾತಾಡ್ತಾ ಇರ್ತೀವಿ. ತಾಯಿ ಬಗ್ಗೆ ಸಾಕಷ್ಟು ಬಾರಿ ಮಾತಾಡ್ತೀವಿ. ತಾಯಿ ಇಲ್ಲದೆ ಈ ಜಗತ್ತಿಲ್ಲ, ತಾಯಿಯೇ ಈ ಪ್ರಪಂಚದ ಸರ್ವಶ್ರೇಷ್ಠ ದೇವರು ಅಂತೆಲ್ಲ ಮಾತಾಡ್ತೀವಿ. ಆದ್ರೆ ತಂದೆಯನ್ನ ನಾವು ಯಾಕೋ ಕಾಣಿ ಮರ್ತು ಬಿಡ್ತೀವಿ ಒಂದೊಂದ್ಸಾರಿ. ಅಪ್ಪ ಅಂದ್ರೆ ಕೋಪ ಮಾಡ್ಕತಾನೆ, ಗದರ್ಸ್ತಾನೆ, ಯಾವಾಗ್ಲೂ ಮುಖ ಸಿಂಡರ್ಸ್ಕೊಂಡಿರ್ತಾನೆ, ಸಿನ ಅಂತಾನೆ, ಬೈತಾನೆ, ಅಲ್ಲಿಗೋಗ್ಬೇಡ ಇಲ್ಲಿಗೋಗ್ಬೇಡ ಅಂತಾನೆ. ಆದ್ರೆ ಅಪ್ಪನ ಹೃದಯದೊಳಗಿರ್ತಕ್ಕಂಥ ಬಹುದೊಡ್ಡ ಪ್ರೀತಿಯನ್ನ ನಾವು ಅರ್ಥ ಮಾಡ್ಕೊಳ್ಳೋಷ್ಟರಲ್ಲಿ ನಮ್ಮ ಆಯುಸ್ಸು ಮುಗಿದೋಗಿರುತ್ತೆ, ನಾವು ಸೋತೋಗಿರ್ತೀವಿ. ಅಪ್ಪ ಸುಮ್ನೆ ಯಾರನ್ನು ಬೈಯೋದಿಲ್ಲ, ಅಮ್ಮನು ಕೂಡ ಅಷ್ಟೇ. ಲೋ ನಿಮ್ಮ ಅಪ್ಪ ಬರ್ತಾನೆ, ಬೈತನ ಕಣೋ, ಅಲ್ಗೋಗ್ಬೇಡ ಇಲ್ಗೋಗ್ಬೇಡ, ಹಾಗೆ ಹೀಗೆ. ಅಪ್ಪನನ್ನ ಒಂದು ಬೆದರು ಬೊಂಬೆಯಾಗಿ ನೋಡ್ಕೊಂಡ್ಬಿಡ್ತೀವಿ ನಾವು ಕೊನೆವರೆಗೆ. ಆದ್ರೆ ಅವರ ಕಾಲಲ್ಲಿ ಆ ರಕ್ತ ಬರ್ತಾ ಇರುತ್ತೆ, ಕಾಲು ಒಡ್ಕೊಂಡು ರಕ್ತ ಬರ್ತಾ ಇರುತ್ತೆ. ಗದ್ದೆ ಒಳಗೆ ನಾಟಿ ಮಾಡ್ತಾ ಮಗ ಕಾಲೇಜ್ಗೆ ಹೋಗುವಾಗ ನಗುಮುಖದಿಂದ ಕಳಿಸ್ತಾನೆ ಆ ಅಪ್ಪ. ಯಾತಕ್ಕೆ ಅಂದ್ರೆ ನನ್ನ ಈ ಗದ್ದೆ ಕೆಸರೊಳಗಿರೋ ಕಾಲಿನ ನೋವು ನನ್ನ ಮಗನಿಗೆ ಬರಬಾರದು ಅಂತ. ಎಲ್ಲಾದ್ರೂ ಹೊರಗಡೆ ಹೋಗುವಾಗ ತಾನು ಬರಿಗಾಲಲ್ಲಿ ನಡ್ಕೊಂಡು ಹೋದ್ರು ಕೂಡ ಮಗನಿಗೆ ಬ್ರಾಂಡೆಡ್ ಚಪ್ಪಲಿ ಕೊಡಿಸ್ತಾನೆ. ಯಾಕೆ ಅಂದ್ರೆ ನನ್ನ ಮಗ ಸುಖವಾಗಿ ಬೆಳೀಲಿ ಅಂತ. ತಾನು ಅರ್ಧೋದ ಬನೀನು ಅರ್ಧೋದ ಚಡ್ಡಿ ಇಟ್ಕೊಂಡು ಗದ್ದೆಯಲ್ಲಿ ವ್ಯವಸಾಯ ಮಾಡ್ತಾನೆ ಪುಣ್ಯಾತ್ಮ. ಮಗನಿಗೆ ಚೆನ್ನಾಗಿರೋ ಬಟ್ಟೆ ತಕೋ ಮಗನೆ, ಸಾಲನಾಗ್ಲಿ ಸೋಲನಾಗ್ಲಿ ಮಕ್ಕಳಿಗೆ ಹೇಳೋದಿಲ್ಲ. ಚೆನ್ನಾಗಿರೋ ಬಟ್ಟೆ ತಕೋ, ಚೆನ್ನಾಗಿರೋ ಸೀರೆ ತಕೋ, ಚೆನ್ನಾಗಿರೋ ಒಂದು ಡ್ರೆಸ್ಗಳು ತಕೋ ಅಂತೇಳಿ ಅಪ್ಪ ಆ ಮಕ್ಕಳಿಗೆ ಹೇಳ್ತಾನೆ. ಆದ್ರೆ ಯಾಕೋ ಕಾಣಿ ನಾವು ಅಪ್ಪನನ್ನ ದೂರ್ತೀವಿ, ಅಪ್ಪನ ಬಗ್ಗೆ ಶಾಪ ಹಾಕ್ತೀವಿ. ಅಯ್ಯೋ ನಮ್ಮ ಅಪ್ಪ ಯಾವಾಗ್ಲೂ ಬೈತಾನೆ, ಅವ್ರ ಮನೆ ತಕ್ಕ ಹೋಗೋಕ್ ಬಿಡಲ್ಲ, ಇವ್ರ ಮನೆ ತಕ್ಕ ಹೋಗೋಕ್ ಬಿಡಲ್ಲ, ಸಿಣ ಅಂತಾನೆ ಅಂತ. ಆದ್ರೆ ಅಪ್ಪನ ಹೃದಯದೊಳಗಿರ್ತಕ್ಕಂಥ ಅದಮ್ಯ ಪ್ರೀತಿಯನ್ನ ಅರ್ಥ ಮಾಡ್ಕೊಂಡ್ರೆ ಜಗತ್ತಲ್ಲಿ ಯಾವ ದೇವರನ್ನು ನೋಡ್ಬೇಕಾಗಿಲ್ಲ ನೀವು. ಅಪ್ಪನೇ ಸರ್ವಶಕ್ತ ದೇವರು. ಅಪ್ಪನ ಬಗ್ಗೆ ಗೌರವವಿರಲಿ. ಆ ತಂದೆ ಮಾಡುವಂತ ಒಬ್ಬ ಮಗಳನ್ನು ಮದುವೆ ಮಾಡುವಾಗ ಮಗಳಿಗೆ ಹೇಳೋದಿಲ್ಲ, ನಾನು ಸಾಲ ಮಾಡ್ತಾ ಇದ್ದೀನಿ ಮಗಳೇ ಅಂತ ಹೇಳೋದಿಲ್ಲ. ನಗ್ನಗ್ತಾ ಇರು ಮಗನೇ, ನಾನ್ ಧೈರ್ಯವಾಗಿ ನಿಂತು ಮದುವೆ ಮಾಡ್ತೀನಿ ಅಂತಾನೆ ಅಪ್ಪ. ಯಾಕೆಂದ್ರೆ ನನ್ನ ನೋವು ನನ್ನ ಮಗಳಿಗೆ ಗೊತ್ತಾಗಬಾರ್ದು, ಸುಖವಾಗಿ ಬಾಳ್ಬೇಕು, ಸುಖವಾಗಿ ಜೀವನ ಮಾಡಬೇಕು ಅಂತ. ಅಂತ ಅಪ್ಪನನ್ನ ಅರ್ಥ ಮಾಡ್ಕೊಳ್ಳೋಷ್ಟರಲ್ಲಿ ನಮ್ಮ ಕಣ್ಣೆದುರುಗಡೆ ಅಪ್ಪನೇ ಇರೋದಿಲ್ಲ. ಅಪ್ಪ ಹೋದ್ಮೇಲೆ ಗೊತ್ತಾಗುತ್ತೆ ಅಪ್ಪ ಯಾಕೆ ಬೇಕಾಗಿತ್ತು ನಮಗೆ ಅಂತ, ಅಪ್ಪನ ಮಹತ್ವ ಯಾಕೆ ಬೇಕಾಗಿತ್ತು ಅಂತ. ಅದಕ್ಕೆ ಎಷ್ಟೋ ಮಕ್ಕಳು ತಂದೆ ಜೊತೆಲಿ ಮಾತನೇ ಆಡೋದಿಲ್ಲ. ನಮ್ಮಪ್ಪ ಸ್ಕೂಟರ್ ಕೊಡ್ಸಿಲ್ಲ, ನಮ್ಮಪ್ಪ ಬೈಕ್ ಕೊಡ್ಸಿಲ್ಲ, ನಮ್ಮಪ್ಪ ಲ್ಯಾಪ್ಟಾಪ್ ಕೊಡಿಸ್ಲಿಲ್ಲ, ನಮ್ಮಪ್ಪ ಒಂದು ಆಂಡ್ರಾಯ್ಡ್ ಯಾವ್ದು ದೊಡ್ಡದು ಮೊಬೈಲ್ ಕೊಡಿಸ್ಲಿಲ್ಲ, ಬಹಳ ಕಾಸ್ಟ್ಲಿ ಆಗಿರ್ತಕ್ಕಂಥ ಆ ಮೊಬೈಲ್ ಕೊಡಿಸ್ಲಿಲ್ಲ ಅಂತ ಎಷ್ಟೋ ಮಕ್ಕಳು ಅಪ್ಪನನ್ನ ಮಾತಾಡ್ಸೋದೇ ಬಿಟ್ಟು ಬಿಟ್ಟಿರ್ತಾರೆ. ಅಂತ ಮಕ್ಕಳಿಗೊಂದು ಕಿವಿ ಮಾತು, ನೀವು ಜೀವನದಲ್ಲಿ ಗೆಲ್ಲಬೇಕು ಅಂದ್ರೆ ಅಪ್ಪನ ಪಾದವನ್ನು ಹಿಡಿದು ಒಮ್ಮೆ ಅವರ ಹತ್ರ ಕ್ಷಮೆ ಕೇಳಿ, ಅವರ ಪ್ರೀತಿ ಪ್ರೇಮವನ್ನ ಪಡ್ಕೊಳ್ಳಿ. ದೇವರು ನಿಮಗೆ ಯಾವತ್ತೂ ಒಳ್ಳೆಯದನ್ನ ಮಾಡ್ತಾರೆ. ಅದಕ್ಕೆ ಹೇಳ್ತಾರೆ, ಅಪ್ಪ ಇರುವವರೆಗೂ ಅಪ್ಪನ ಮಹತ್ವ ಗೊತ್ತಾಗುವುದಿಲ್ಲ, ಅಪ್ಪ ಹೋದ್ಮೇಲೆ ಅವರ ಮಹತ್ವ ಗೊತ್ತಾಗುತ್ತೆ. ಇವತ್ತು ನಮ್ಮ ಪ್ರೀತಿ ಅಪ್ಪಾಜಿಯವರು ಹೋದಾಗ ಅವರ ಮಕ್ಕಳು ಪಡ್ತಕ್ಕಂಥ ನೋವಿದೆಯಲ್ಲ, ಅಂತ ನೋವು ಯಾರಿಗೂ ಬರೋದು ಬೇಡ. ಅಪ್ಪ ಎನ್ನುವ ದೇವತೆ ಎಲ್ಲಿ ಓದೆಯೋ ನನ್ನಪ್ಪ, ಎಲ್ಲಿ ಓದೆಯೋ ನನ್ನಪ್ಪ. ಆ ಪುಣ್ಯಾತ್ಮನನ್ನ ಸ್ಮರಣೆ ಮಾಡೋಣ. ಅಪ್ಪ
ಅಪ್ಪ ಅಪ್ಪ ಅಪ್ಪ ಎನ್ನುವ ದೇವರು ಎಲ್ಲಿ ಹೋದೆಯೋ ನನ್ನಪ್ಪ ಬಿಟ್ಟು ಹೋದೆಯ ಸಾವಿರ ದೇವರುಗಳಿಗಿಂತ ಅಪ್ಪನೇ ಸರ್ವಶಕ್ತ ದೇವರು. ಸಾವಿರ ಪಾದಗಳಿಗಿಂತ ತಂದೆಯ ಪಾದವೇ ಶ್ರೇಷ್ಠವಾದ ಪಾದ, ತಾಯಿಯ ಪಾದವೇ ಶ್ರೇಷ್ಠವಾದ ಪಾದ. ಅವರನ್ನ ಯಾವತ್ತೂ ಮರೆಯೋದು ಬೇಡ, ಅವರನ್ನ ಪ್ರೀತಿಸೋಣ. ಕಡೆಗಳಿಗೆನಲ್ಲಿ ಅವರಿಗೆ ಪ್ರೀತಿಯಿಂದ ಒಂದು ತನ್ನಾಕಿ ಸೇವೆ ಮಾಡಿ ನಮ್ಮ ಋಣವನ್ನು ಕಳ್ಕೊಳ್ಳೋಣ. ಅಪ್ಪ ಎನ್ನುವ ದೇವರು ಎಲ್ಲಿ ಹೋದೆಯೋ ನನ್ನಪ್ಪ ಎತ್ತ ಹೋದೆಯೋ ಅಪ್ಪ ಎನ್ನುವ ದೇವರು ನಾವು ತಿಳಿಯದಾದೆವು. ಅಪ್ಪ ಅಪ್ಪ ಎನ್ನುವ ದೇವರು ನಮ್ಮ ನಡುವೆ ಇಲ್ಲವೋ ಅಪ್ಪ ದೇವರು. ಅನ್ನಕ್ಕಾಗಿ ನೀನು ಮನೆ ಮನೆಯ ತಿರುಗಿದೆ, ತುತ್ತು ಅನ್ನಕ್ಕಾಗಿ ನೀನು ಮನೆ ಮನೆಯ ತಿರುಗಿದೆ. ಮಕ್ಕಳಿಗೆ ಅನ್ನ ಉಣಿಸಿ ನೀರ ಕುಡಿದು ಮಲಗಿದೆ. ಮಕ್ಕಳಿಗೆ ಅನ್ನ ಉಣಿಸಿ ನೀರ ಕುಡಿದು ಮಲಗಿದೆ. ಅಪ್ಪ ನೀರ ಕುಡಿದು ಮಲಗಿದೆ. ಅಪ್ಪ ಎನ್ನುವ ದೇವರು ಎಲ್ಲಿ ಹೋದೆಯೋ ನನ್ನಪ್ಪ
ಅಪ್ಪ ಎನ್ನುವ ದೇವರು ಎಲ್ಲಿ ಹೋದರೋ ನನ್ನಪ್ಪ ಬಿಟ್ಟು ಹೋದರೋ ಅಪ್ಪ ಎನ್ನುವ ದೇವರು ಅಪ್ಪನೇ ಸರ್ವಸ್ವ, ಅಪ್ಪನೇ ದೇವರು, ಅಪ್ಪನೇ ನಮಗೆ ಜನ್ಮದಾತ, ಅಪ್ಪನೇ ನಮಗೆ ಕೈಲಾಸದಲ್ಲಿರುವ ಶಿವ, ಅಪ್ಪನೇ ನಮಗೆ ವೈಕುಂಠದಲ್ಲಿರುವ ಶ್ರೀಮನ್ನಾರಾಯಣ, ಅಪ್ಪನೇ ಬ್ರಹ್ಮ, ತಾಯಿಯೇ ಲಕ್ಷ್ಮಿ. ಅವರಲ್ಲದೆ ಜಗತ್ತಿನಲ್ಲಿ ಬೇರೆ ದೇವರನ್ನ ಕಣ್ಣಾರೆ ನೋಡ್ಲಿಕ್ಕೆ ಸಾಧ್ಯವಿಲ್ಲ. ತಾಯಿ ತಂದೆಯರ ಸೇವೆ ಮಾಡಿ ನಮ್ಮ ಜೀವನವನ್ನ, ಮಾನವ ಜನ್ಮವನ್ನ ಸಾರ್ಥಕ ಪಡಿಸ್ಕೊಳ್ಳೋದು ನಮ್ಮ ಗುರಿಯಾಗಬೇಕು. ಎತ್ತ ತಾಯಿ ತಂದೆಗಳ ಪಾದಕ್ಕೆ ಗೋವಿಂದ.